2, 3, big breaking. ಡಬಲ್ ಡೋಸ್ ಆಗಿದೆಯಾ? ದಾಖಲೆ ಕೊಡಿ ಓಡಾಡಿ. ಮದುವೆ, ಸಿನಿಮಾ, ಮಾಲ್, ಶಾಲೆ, ಓಮೈಕ್ರಾನ್ ಲಾಕ್ ರೂಲ್ಸ್. ಮಾಸ್ಕ್ ಕಡ್ಡಾಯ ಹಾಕ್ತಿದ್ರೆ ದಂಡ. ಓಮೈಕ್ರಾನ್ ಎಂಟ್ರಿ ಭಯ ಬೇಡ, ಎಚ್ಚರ ಇರಲಿ. ದೇಶಕ್ಕೆ ರಾಜ್ಯದಿಂದಲೇ ಓಮೈಕ್ರಾನ್ನ ಆತಂಕ ಎದುರಾಗಿರುವಂಥದ್ದು. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಪತ್ತೆ ಆಗಿದ್ದಂಥ ಮೊದಲ ಪ್ರಕರಣ ಓಮೈಕ್ರಾನ್ದು ನಮ್ಮ ರಾಜ್ಯದಲ್ಲೇ 2 ಪ್ರಕರಣಗಳು ಪತ್ತೆ ಆಗಿರುವಂಥದ್ದು. ಸೊ ಹೀಗಾಗಿ ಯಾವ ರೀತಿಯಾಗೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಆರಂಭದಲ್ಲಿ ಕೈಗೊಳ್ಳಬೇಕು, ಆ ಒಂದು ಕ್ರಮಗಳನ್ನ ಬೊಮ್ಮಾಯಿ ಸರ್ಕಾರ ಕೈಗೊಳ್ತಾ ಇದೆ. ಬೊಮ್ಮಾಯಿ ಸರ್ಕಾರಕ್ಕೂ ಕೂಡ ಈ ಒಂದು ಓಮೈಕ್ರಾನ್ನ ಟೆನ್ಷನ್ನೇ ಇರುವಂಥದ್ದು. ಯಾಕೆಂದ್ರೆ ಮೊದಲ ಅಲೆ, 2ನೇ ಅಲೆಯಲ್ಲಿ ಸಾಕಷ್ಟು ಪರಿತಪಿಸ್ಬಿಟ್ಟಿದ್ವಿ ಕರ್ನಾಟಕದಲ್ಲಿ. ನಿಮಗೂ ಕೂಡ ಗೊತ್ತಿದೆ ಯಾವ್ಯಾವ ರೀತಿಯಾಗೆಲ್ಲ ಅವಾಂತರಗಳು ಸೃಷ್ಟಿಯಾಗಿದ್ವು ಅನ್ನುವಂಥದ್ದು ಈ ಕೊರೋನಾದಿಂದಾಗಿ. ಈಗ 3ನೇ ಅಲೆಯ ಆತಂಕ, ಅದರ ಜೊತೆಗೆ ಓಮೈಕ್ರಾನ್ನ ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ಟಫ್ ರೂಲ್ಸ್ಗಳನ್ನ ಜಾರಿ ಮಾಡಲಿಕ್ಕೆ ಆರಂಭದಲ್ಲೇ ಮುಂದಾಗಲಾಗಿದೆ ಸರ್ಕಾರದಿಂದ. ಆಧಾರ್, DL, ವೋಟರ್ ID ತರ ವ್ಯಾಕ್ಸಿನ್ ದಾಖಲೆಯನ್ನ ತೋರಿಸಬೇಕು. ಅದು 2 ಡೋಸ್ ಪಡೆದಿರುವಂತ ಒಂದು ಸರ್ಟಿಫಿಕೇಟ್ ಅನ್ನ ತೋರಿಸಲೇಬೇಕಾಗಿದೆ. ಅದನ್ನ ಇಟ್ಕೊಂಡೇ ಓಡಾಡುವಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಇನ್ನು 15 ದಿನಕ್ಕೊಮ್ಮೆ ಕೋವಿಡ್ ರ್ಯಾಂಡಮ್ ಟೆಸ್ಟ್ಗೂ ಕೂಡ ಆದೇಶವನ್ನ ಮಾಡಲಾಗಿರುವಂಥದ್ದು. ಪ್ರತಿನಿತ್ಯ 1 ಲಕ್ಷ ಕೋವಿಡ್ ಟೆಸ್ಟ್ ಅನ್ನ ಮಾಡಲಿಕ್ಕೂ ಕೂಡ ಸರ್ಕಾರ ಮುಂದಾಗಿರುವಂಥದ್ದು. ಅದಕ್ಕೆ ನಿನ್ನೆ ಆದೇಶವನ್ನು ಮಾಡಿದ್ದಾರೆ. ಜನರಿಗೆ, ಸರ್ಕಾರಿ ಸಿಬ್ಬಂದಿಗೆ, ಎಲ್ಲ ನೌಕರರಿಗೂ ಕೂಡ ರೂಲ್ಸ್ ಫಾಲೋ ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ. ಅದೊಂದು ಪಕ್ಕ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು, ಇಲ್ಲಾಂದ್ರೆ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಮುಂದಾಗಲಾಗಿದೆ. ಶಾಲೆ, ಕಾಲೇಜು ಪ್ರಯಾಣಿಕರಿಗೂ ಕೂಡ ಟಫ್ ನಿಯಮ. ನಾವು ಓಮೈಕ್ರಾನ್ ತಡೆಗೆ ಸರ್ಕಾರದ ದಶಸೂತ್ರಗಳನ್ನ ಜಾರಿ ಮಾಡಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾರ್ಕೆಟ್ ಇಂದ. ಎಸ್ ಮಂಜು, ಸಾಕಷ್ಟು ಕ್ರಮಗಳನ್ನ ರಾಜ್ಯ ಸರ್ಕಾರ ಕೈಗೊಂಡಿರುವಂತದ್ದು, ಅದರಲ್ಲೂ ಪ್ರಮುಖವಾಗಿ 3ನೇ ಅಲೆಯ ಆತಂಕದ ಜೊತೆಗೆ ನಮ್ಮ ದೇಶದಲ್ಲೇ ಫಸ್ಟ್ ಓಮೈಕ್ರಾನ್ ಪ್ರಕರಣ ಪತ್ತೆ ಆಗಿದ್ದಂಥದ್ದು ರಾಜ್ಯದಲ್ಲಿ. ಸೊ ಹೀಗಾಗಿ ಏನೇನೆಲ್ಲ ಆರಂಭದಲ್ಲಿ ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡಬಹುದು ಅದನ್ನ ಮಾಡಿದೆ. ಈಗ ಮಾರ್ಕೆಟ್ ಅಂತ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಸೇರ್ತಾರೆ. ಹೇಗಿದೆ ಪರಿಸ್ಥಿತಿ ಅಲ್ಲಿ? ಜನ ಸ್ವಲ್ಪನಾದ್ರೂ ಎಚ್ಚರಿಕೆಯಿಂದ ಇದ್ದಾರಾ? ಮಾರ್ಷಲ್ಸ್ಗಳಿದ್ದಾರಾ? ಅಲ್ಲಿ ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮತ್ತೊಂದ್ ಕಡೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರಾ ಅಂತ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ನಿನ್ನೆ ಅಷ್ಟೇ ಸರ್ಕಾರ ಹೊಸ ರೀತಿಯಂತ ಒಂದು ಗೈಡ್ಲೈನ್ಸ್ ಅನ್ನು ಕೂಡ ಅಷ್ಟೇ ಈಗಾಗಲೇ ಬಿಡುಗಡೆ ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ ಓಮೈಕ್ರಾನ್ ಏನ್ ಬರ್ತಿದೆ, ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಂತ ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತ ಒಂದು ಮಾತನ್ನು ಸರ್ಕಾರ ನಿನ್ನೆ ಹೇಳಿತ್ತು. ಈ ಬೆನ್ನಲ್ಲಿ ಇವತ್ತಿನ ಒಂದು ಮಾರ್ಕೆಟ್ ನ ಚಿತ್ರಣವನ್ನು ಕೂಡ ನೀವು ನೋಡ್ತಾ ಇರಬಹುದು. ಈಗಾಗಲೇ ಒಂದು ಮಾರ್ಕೆಟ್ ನ ಸರ್ಕಲ್ ಏನಿದೆ, ಈ ಒಂದು ಸರ್ಕಲ್ ನ ಭಾಗದಲ್ಲಿ ಹೂವಿನ ವ್ಯಾಪಾರವನ್ನು ಕೂಡ ಗಮನಿಸ್ತಾ ಇರಬಹುದು ನೀವು. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಅಷ್ಟೇ ಇಲ್ಲಿ ಬರ್ತಾರೆ, ಹೂವಿನ ವ್ಯಾಪಾರವನ್ನು ಮಾಡ್ತಾರೆ. ಅದನ್ನ ಪರ್ಚೇಸ್ ಮಾಡಕ್ಕೆ ಅಂತಾನೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಒಂದಂತೂ ಸತ್ಯ, ಕೋವಿಡ್ ಬಂದಂತ ಸಂದರ್ಭದಲ್ಲಿ ಯಾರೊಬ್ಬರು ಕೂಡ ಅಷ್ಟೇ ಸರಿಯಾಗಿ ಮಾಸ್ಕ್ ಗಳನ್ನ ಧರಿಸ್ತಾ ಇರಲಿಲ್ಲ. ಆದ್ರೆ ಈಗ 3ನೇ ಅಲೆ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಜೊತೆ ನಿನ್ನೆ ಸರ್ಕಾರ ಏನು ಹೊಸದಾಗಿ ಒಂದಷ್ಟು ಗೈಡ್ಲೈನ್ಸ್ ಅನ್ನ ಮಾಡಿದೆ. ಆ ಒಂದು ಗೈಡ್ಲೈನ್ಸ್ ಆದಂತಹ ಬಳಿಕ ಪ್ರತಿಯೊಬ್ಬರು ಕೂಡ ಅಷ್ಟೇ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ಎಲ್ಲೋ ಒಂದು ರೀತಿ ಎಚ್ಚೆತ್ತುಕೊಂಡಿದ್ದಾರೆ. ಒಂದಂತೂ ನಿಜ, ಈ ತರ ವ್ಯಾಪಾರ ವಹಿವಾಟು ನಡೀತಿದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಸೋಷಿಯಲ್ ಡಿಸ್ಟೆನ್ಸ್ ಕೂಡ ಇರೋದಿಲ್ಲ. ಅದಕ್ಕೆ ಅಂತಾನೆ ಮಾರ್ಷಲ್ ಗಳನ್ನು ಕೂಡ ಅಷ್ಟೇ ಬೆಳ್ಳಂಬೆಳಿಗ್ಗೆ ಬೆಂಗಳೂರು ನಗರದಲ್ಲಿ ನಿಯೋಜನೆಯನ್ನು ಕೂಡ ಮಾಡಿರುವಂತಹದ್ದು ನೀವು ನೋಡ್ತಾ ಇರಬಹುದು. ಒಂದು ಕಡೆ ಪೊಲೀಸರು, ಮತ್ತೊಂದು ಕಡೆ ಮಾರ್ಷಲ್ಗಳು, ಇಬ್ಬರಿಂದಲೂ ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿ ಜನರನ್ನು ಎಚ್ಚರಿಸುವಂತ ಒಂದು ಕೆಲಸ ಈಗಾಗಲೇ ಆರಂಭ ಆಗಿರುವಂತಹದ್ದು. ಯಾಕಂದ್ರೆ ಬೆಳ್ಳಂಬೆಳಿಗ್ಗೆ ಇವತ್ತು 6 ಗಂಟೆಗೆ ಮಾರ್ಷಲ್ಗಳೆಲ್ಲರೂ ಕೂಡ ಅಷ್ಟೇ ಒಂದು ಮಾರ್ಕೆಟ್ ನಲ್ಲಿ ಬೀಡು ಬಿಟ್ಟಿದ್ರು. ಇಲ್ಲಿಗೆ ಬಂದಂತಹ ಮಾರ್ಷಲ್ಗಳು ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಎಚ್ಚರಿಸುವಂತ ಒಂದು ಕೆಲಸವನ್ನು ಮೊದಲೇದಾಗಿ ಮಾಡಿದ್ರು. ಯಾಕಂದ್ರೆ ಪ್ರಮುಖವಾಗಿ ಏಕಾಏಕಿ 250 ರೂಪಾಯಿ ದಂಡ ಅನ್ನಂತ ವೇಳೆಯಲ್ಲಿ ವಾಗ್ವಾದಗಳು ಶುರುವಾಗ್ತಾ ಇತ್ತು. ಈ ಒಂದು ಕಾರಣಕ್ಕೋಸ್ಕರ ಮೊದಲೇದಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು. ಯಾರು ಮಾಸ್ಕ್ ಅನ್ನ ಧರಿಸಿಲ್ಲ ಅಂತವರಿಗೆ ಮೊದಲೇದಾಗಿ ಒಂದು ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಎಚ್ಚರಿಕೆ ಕೊಟ್ಟಂತ ಬಳಿಕವೂ ಕೂಡ ಅಷ್ಟೇ ಪದೇ ಪದೇ ವ್ಯಾಪಾರವನ್ನು ಮಾಡ್ತಿರುವಂತ ಸಂದರ್ಭದಲ್ಲಿ ಮಾಸ್ಕ್ ಗಳನ್ನ ಹಾಕಿಲ್ಲ ಅಂದಂತ ವೇಳೆಯಲ್ಲಿ ಅಂತವರನ್ನ 250 ರೂಪಾಯಿ ದಂಡ ವಿಧಿಸುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾರ್ಷಲ್ ಗಳಿಂದ ಆಗ್ತಿರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರು ನಗರದಲ್ಲಿ ಈಗಾಗಲೇ ಒಂದು ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಬೆಂಗಳೂರು ನಗರದಲ್ಲಿ ಓಮಿಕ್ರಾನ್ ಎನ್ನುವಂತಹ ಒಂದು ವೈರಸ್ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ವೇಗವಾಗಿ ಅದು ಹರಡುತ್ತಿರುವಂತಹ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಮುನ್ನೆಚ್ಚರಿಕೆ
ಕ್ರಮಗಳನ್ನು ವಹಿಸ್ತಾ ಇದ್ದಾರೆ. ಬಹುತೇಕ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಟಫ್ ರೂಲ್ಸ್ ಅನ್ನು ಕೂಡ ಅಷ್ಟೇ ಜಾರಿ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಅಷ್ಟೇ ಇರುವಂತಹದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಬೆಂಗಳೂರಿನಲ್ಲಿ ಪ್ರತಿಯೊಂದು ಜನನಿಬಿಡ ಪ್ರದೇಶದಲ್ಲಿ ಕೂಡ ಅಷ್ಟೇ ಮಾರ್ಷಲ್ಗಳನ್ನು ನಿಯೋಜನೆ ಮಾಡಿದರೆ. ಮಾರ್ಷಲ್ಗಳನ್ನು ನೋಡ್ಕೊಳ್ಳೋದಕ್ಕೆ ಉಸ್ತುವಾರಿಯನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ರೀತಿ ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಮಾಸ್ಕ್ ಅನ್ನ ಧರಿಸಿ ಓಡಾಡುವಂತಹ ಒಂದು ಕೆಲಸಗಳು ಕೂಡ ಬೆಂಗಳೂರು ನಗರದಲ್ಲಿ ಆಗ್ತಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಪ್ರತಿಯೊಬ್ಬರು ಕೂಡ ಅಷ್ಟೇ ವ್ಯಾಕ್ಸಿನೇಷನ್ ಆಗಿರಬೇಕು. ಎಲ್ಲಿ ಯಾರೇ ಸಿಕ್ಕಿದ್ರು ಕೂಡ ಅಷ್ಟೇ ಅವರನ್ನ ವ್ಯಾಕ್ಸಿನೇಷನ್ ಆಗಿದೆ ಇಲ್ವಾ ಅನ್ನೋದನ್ನು ಕೂಡ ಈಗಾಗಲೇ ಪರಿಶೀಲನಾ ಕಾರ್ಯಗಳು ಕೂಡ ಬೆಂಗಳೂರು ನಗರದಲ್ಲಿ ನಡೀತಾ ಇರುವಂತಹದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದಾವಣಗೆರೆಯಲ್ಲೂ ಕೂಡ ಒಮೈಕ್ರಾನ್ನ ಭೀತಿ ಇರುವಂತದ್ದು. ವಿದೇಶದಿಂದ ದಾವಣಗೆರೆಗೆ 11 ಜನ ಆಗಮಿಸಿದ್ದಾರೆ. 11 ಜನರ ಮೇಲೆ ತೀವ್ರ ನಿಗಾ ವಹಿಸಿದೆ ಜಿಲ್ಲಾಡಳಿತ. ಆ 11 ಜನರ ಡೀಟೇಲ್ಸ್ ಅನ್ನ ಈಗ ಆಲ್ರೆಡಿ ಸರ್ಕಾರ ದಾವಣಗೆರೆಯ ಜಿಲ್ಲಾಡಳಿತಕ್ಕೆ ಕೊಟ್ಟಿದೆ. ಆ 11 ಜನ ಯಾರು, ಏನು, ಯಾವ ಊರವರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಟ್ರ್ಯಾಕ್ ಮಾಡಲಾಗಿದೆ. ಅದರಲ್ಲಿ ಜರ್ಮನಿಯಿಂದ ಮತ್ತೆ ಅಮೆರಿಕಾದಿಂದ ಮೂರು ಜನ ಆಗಮಿಸಿದ್ದಾರೆ. ಟೋಟಲ್ ಆಗಿ ಜರ್ಮನಿ ಮತ್ತೆ ಅಮೆರಿಕಾದಿಂದ 6 ಜನ ಬಂದಿರುವಂಥದ್ದು. ಇನ್ನು UK, ಐರ್ಲ್ಯಾಂಡ್, ದುಬೈನಿಂದ ತಲಾ ಒಬ್ಬೊಬ್ಬರು ಆಗಮಿಸಿದ್ದಾರೆ. ಟೋಟಲ್ ಆಗಿ 9 ಜನರ ಮಾಹಿತಿ ಸಿಕ್ಕಿದೆ. ಬಟ್ ಇನ್ನೂ 2 ಸಿಕ್ಕಿಲ್ಲ. ಟೋಟಲ್ ಆಗಿ 11 ಜನ ಬಂದಿರೋದು ದಾವಣಗೆರೆಯಲ್ಲಿ. ಅದರಲ್ಲಿ 9 ಜನರ ಮಾಹಿತಿ ಸಿಕ್ಕಿದೆ. ಇನ್ನಿಬ್ಬರು ಸಿಕ್ಕಿಲ್ಲ. ಅವರ ಹುಡುಕಾಟದಲ್ಲಿ ಇರುವಂಥದ್ದು ಜಿಲ್ಲಾಡಳಿತ. 9 ಜನರಿಗೆ ನೆಗೆಟಿವ್ ರಿಪೋರ್ಟ್ ಇದೆ. ಅವ್ರು ಬರುವಂಥ ಸಂದರ್ಭದಲ್ಲಿ ನೆಗೆಟಿವ್ ರಿಪೋರ್ಟ್ ಇತ್ತು. ಅದ್ರ ಬಗ್ಗೆ ಕನ್ಫರ್ಮೇಷನ್ ಅನ್ನ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು. ಅವರನ್ನ ಕ್ವಾರಂಟೈನ್ ಮಾಡಲಾಗಿದೆ. 7 ದಿನಗಳ ಕಾಲ ಕ್ವಾರಂಟೈನ್ ಮಾಡಲಾಗಿರುವಂಥದ್ದು. ನಂತರ ಮತ್ತೆ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಕಾಲ್ ರೆಕಾರ್ಡ್ಸ್ ಅನ್ನ ಬಳಸಿ ಇನ್ನಿಬ್ರು ಏನು ಕಾಣೆಯಾಗಿದ್ದಾರೆ ಅವರನ್ನ ಹುಡುಕಾಟ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದೆ. ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ನ್ಯೂಸ್ 18ಗೆ ಜಿಲ್ಲಾಧಿಕಾರಿ ಮಹಂತೇಶ್ ಬೀಳಗಿ ಅವರು ಮಾಹಿತಿಯನ್ನ ನೀಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಸ್ಟೇಟಿಂದ ನಮಗೆ ಲೈನ್ ಲಿಸ್ಟ್ ಬಂದಿದೆ. ಒಟ್ಟು 8 ಜನ ಫಾರಿನರ್ಸು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿನ ನಮಗೆ ಸ್ಟೇಟಿಂದ ಕೊಟ್ಟರು. ಜರ್ಮನಿಯಿಂದ 3 ಜನ ಬಂದವರು ಪ್ಲಸ್ 8 ಜನರಲ್ಲಿ 3 ಜನ USA ಅವರು, ಒಬ್ಬರು UK, ಒಬ್ಬರು ಐರ್ಲ್ಯಾಂಡ್, ಒಬ್ಬರು ದುಬೈದವರು. ಇನ್ನಿಬ್ಬರನ್ನು ಇನ್ನೂ ಟ್ರೇಸ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ನಾವು ಪೊಲೀಸ್ ಇಲಾಖೆಯ ಏನು ನಮ್ಮ CDR ಅನಾಲಿಸಿಸ್ ಇದೆ ಅದನ್ನು ತಗೊಳ್ಳಿಕ್ಕೆ ಹೇಳಿದ್ದೀವಿ. ತಗೊಂಡು ಅದು ಬಂದ ನಂತರ ಅವ್ರನ್ನೂ ಕೂಡ ಟ್ರೇಸ್ ಮಾಡ್ತೀವಿ. ಈ ಎಲ್ಲ ಜನ ಅಲ್ಲಿಂದ ನೆಗೆಟಿವ್ ರಿಪೋರ್ಟ್ ತೊಗೊಂಡು ಬಂದಿದ್ದಾರೆ. 11 ಜನ, ಒಟ್ಟು 11 ಜನ ವಿದೇಶದಿಂದ ಇಲ್ಲಿ ಬಂದವರು ಇದ್ದಾರೆ. ಅವ್ರನ್ನ ನಾವು ಕಾನ್ಸ್ಟೆಂಟಾಗಿ ನಿಗಾ ವಹಿಸ್ತಾ ಇದ್ದೀವಿ, ಟ್ರೇಸ್ ಮಾಡ್ತಾ ಇದ್ದೀವಿ. ಇಬ್ಬರನ್ನ ಟ್ರೇಸ್ ಮಾಡ್ತಾ ಇದ್ದೀವಿ. ಕರುನಾಡಿಗೆ ಕೋವಿಡ್ ಬಂದಿದ್ದೇ ಕೇರಳದಿಂದ, ರಾಜ್ಯದ ಜೊತೆಗೆ ಮೈಸೂರಿಗೂ ಕೂಡ ಕೇಳದ್ದೇ ಭಯ. ಇನ್ನು ಈ 3ನೇ ಅಲೆ ಬಂದಿದೆಯೋ ಇಲ್ವೋ ನಮ್ಮ ರಾಜ್ಯದಲ್ಲಂತೂ ಇನ್ನೂ ಅದ್ರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ. ಯಾಕೆಂದರೆ ಇನ್ನೂ ಕಂಟ್ರೋಲ್ನಲ್ಲೇ ಇದ್ದೀವಿ. ಯಾಕಂದರೆ 300, 400 ಈ ಗಡಿಯಲ್ಲೇ ಇರುವಂಥದ್ದು. ಹಾಗೆ ಈ ಪ್ರಕರಣಗಳು ಏನು ಪತ್ತೆ ಆಗ್ತದೆ ಆಲ್ಮೋಸ್ಟ್ ಕೇರಳದಿಂದ ಬಂದಂಥ ವಿದ್ಯಾರ್ಥಿಗಳಲ್ಲೇ ಪತ್ತೆ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಸಹಜವಾಗಿ ಕೇರಳ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತಂಕ ಇದ್ದೇ ಇದೆ. ಎಷ್ಟೇ ಕಟ್ಟೆಚ್ಚರ ವಹಿಸಿದ್ರೂ ಕೂಡ ಅಡ್ಡದಾರಿಯಲ್ಲಿ ಬರ್ತಾ ಇದ್ದಾರೆ ರಾಜ್ಯಕ್ಕೆ. ನಕಲಿ RT-PCR ಮೂಲಕ ಮತ್ತೆ ಮೈಸೂರಿಗೆ ಆತಂಕ ಕಾಡ್ತಾ ಇದೆ. ಕೇರಳ ರಾಜ್ಯದಿಂದ ನಕಲಿ RT-PCR ಅನ್ನ ತಗೊಂಡು ಬರ್ತಾ ಇದ್ದಾರೆ. ಯಾರದ್ದೋ ನೆಗೆಟಿವ್ ವರದಿಯನ್ನ ತೋರಿಸಿ ಬರ್ತಾ ಇರುವಂಥದ್ದು ಅಲ್ಲಿನ ಜನ. ಒಂದೇ ಹೆಸರಿನಲ್ಲಿ 3-4 ಜನ ರಿಪೋರ್ಟ್ ಅನ್ನ ತೋರಿಸಿ ಗಡಿಗೆ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ನಕಲಿ RT-PCR ಮೂಲಕ ಬರ್ತಿದ್ದಂಥವರಿಗೆ ಗಡಿಯಲ್ಲೇ ಈಗ ಬ್ರೇಕ್ ಅನ್ನ ಹಾಕಲಾಗ್ತಾ ಇದೆ. ನೆಗೆಟಿವ್ ವರದಿಯನ್ನ ನೀಡುವಂತ ವ್ಯಕ್ತಿಯ ಇಂಚಿಂಚು ವಿವರವನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗ್ತದೆ. QR ಕೋಡ್ ಸ್ಕ್ಯಾನ್ ಮೂಲಕ ಕಟ್ಟುನಿಟ್ಟಿನ ತಪಾಸಣೆಯನ್ನ ಮಾಡುವಂತ ಕೆಲಸ ಆಗ್ತಾ ಇದೆ. ಪ್ರತಿ ಬಾರಿ ಟೆಸ್ಟ್ ಮಾಡಿಸ್ಬೇಕು ಅನ್ನೋ ಮನೋಭಾವ ಇಟ್ಕೊಂಡು ಒಂದು ಟೆಸ್ಟನ್ನು ಇಟ್ಕೊಂಡು 4-5 ಜನ ಅದನ್ನು ನಕಲಿ ಹೆಸರುಗಳು ಚೇಂಜ್ ಮಾಡಿಕೊಂಡು ಬರುವಂಥದ್ದು ಕಂಡು ಬರ್ತಿತ್ತು. ಸೊ ನಮಗೆ ಇದ್ರ ಮೇಲೆ ಅನುಮಾನ ಬಂದಾಗ ನಾವು ಅದನ್ನು QR ಕೋಡನ್ನು ಸ್ಕ್ಯಾನ್ ಮಾಡಿ ನೋಡಿದಾಗ ಈ ಥರ ನಕಲಿ ಬಂದಿತ್ತು. ಇದ್ರ ಮೇಲೆ ಆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲೆ ಮಾಡಿದ್ದೀವಿ. ಇದ್ರ ಬಗ್ಗೆ ನಾವು ಭಾಳ ಕಟ್ಟೆಚ್ಚರ ವಹಿಸ್ತಾ ಇದ್ದೀವಿ. QR ಕೋಡ್ ಇದ್ದರೆ ನಾವು ಸ್ಕ್ಯಾನ್ ಮಾಡಿದ ತಕ್ಷಣ ಅದು ಒರಿಜಿನಲ್ಲ ನಕಲಿನ ಅಂತ ಗೊತ್ತಾಗುತ್ತೆ. ನಮ್ಮ ಕೋವಿಡ್ ಆ್ಯಪಲ್ಲಿ ಅಲ್ಲಿ ಏನು ಹೆಸರಿದೆ ಅದು ರಿಫ್ಲೆಕ್ಟ್ ಆಗುತ್ತೆ. ಮತ್ತು ಡೇಟ್ ಆಫ್ ವ್ಯಾಕ್ಸಿನೇಷನ್ನು ಯಾವ ಬ್ಯಾಚು ಎಲ್ಲ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಆವಾಗ ಆ ಹೆಸರು ಯಾರಿದ್ದಾರೋ ಅದು ನಿಜವಾಗಿ ಗೊತ್ತಾಗುತ್ತೆ. ಹೆಸರೇನು ಬದಲಾವಣೆ ಮಾಡಿದರೆ ಮೈಸೂರು ಗಡಿಯಲ್ಲಿ ತಪಾಸಣೆ ಎಷ್ಟು ಟೈಟ್ ಆಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಮೈಸೂರಿನ ಪ್ರತಿನಿಧಿ ದಿವ್ಯೇಶ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ದೇಶದಲ್ಲೇ ಮೊಟ್ಟ ಮೊದಲ ಒಮಿಕ್ರಾನ್ ಒಂದು ವೈರಸ್ ಏನಿದೆ ಇದು ಕರ್ನಾಟಕದಲ್ಲಿ ಈಗಾಗಲೇ ಕಾಣಿಸಿಕೊಂಡಿದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೂ ಸಹ ಮೈಸೂರು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಿಕ್ಕೂ ಕೂಡ ಸೂಚನೆ ನೀಡಿದೆ.
ಇದರ ಜೊತೆಲಿ ಈಗಾಗಲೇ ರಾಜ್ಯದ ಗಡಿಗಳೇನಿದೆ ಕೇರಳ ಮತ್ತು ಮಹಾರಾಷ್ಟ್ರ ಗಡಿಗಳಲ್ಲಿ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮನ ಕೈಗೊಂಡು ಇನ್ನು ತಪಾಸಣೆಯನ್ನು ಕೂಡ ತೀವ್ರ ಮಾಡಲಾಗಿದೆ. ಆದರೆ ಇದರ ನಡುವೆ ಇನ್ನು ಈಗಾಗಲೇ ರಾಜ್ಯದಲ್ಲಿ ಏನು ಕನ್ಫರ್ಮ್ ಆಗಿರುವಂತಹ 2 ಒಮಿಕ್ರಾನ್ ವೈರಸ್ ಏನಿದೆ, ಈ ವೈರಸ್ನ ಬೆನ್ನಲ್ಲೇ ಸಾಕಷ್ಟು ಒಂದು ಜನಬಿಡ ಪ್ರದೇಶಗಳೇನಿದೆ, ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು, ಇನ್ನಿತರ ಸ್ಥಳಗಳಲ್ಲಿ ಕೂಡ ಸಾಕಷ್ಟು ರೀತಿಯ ಜನಸಂಖ್ಯೆ ಸಾಕಷ್ಟು ರೀತಿಯಲ್ಲಿದೆ. ಅದರಲ್ಲೂ ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡ್ ಅಲ್ಲಂತೂ ಸಾಕಷ್ಟು ರೀತಿಯ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸ್ತಾರೆ. ಸಬರ್ಬನ್ ಬಸ್ ನಿಲ್ದಾಣ ಇದೆ, ಈ ಸಬರ್ಬನ್ ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಕೂಡ ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಕೂಡ ಸಾರ್ವಜನಿಕರು ಆಗಮಿಸ್ತಿದ್ದಾರೆ. ಯಾಕಂದ್ರೆ ದೂರದ ಊರುಗಳಿಗೆ ಒಂದು ಪ್ರಯಾಣ ಮಾಡಬೇಕಾದ್ರೆ ಅವರು ಕೂಡ ಇಲ್ಲಿಗೆ ಒಂದು ಬಸ್ಸನ್ನು ಹತ್ತಬೇಕು ಅಂತಂದ್ರೆ ಸಬರ್ಬನ್ ಬಸ್ ಸ್ಟ್ಯಾಂಡ್ಗೆ ಬರ್ತಾರೆ. ಆದ್ರೆ ಎಲ್ಲ ಕಡೆ ಕೂಡ ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡ್ ಏನಿದೆ, ಇಲ್ಲಿ ಎಲ್ಲೊಂದು ಕಡೆ ಸರ್ಕಾರ ಸೂಚಿಸಿರುವಂತಹ ಮಾರ್ಗಸೂಚಿಗಳೇನಿದೆ, ಏನಂದ್ರೆ ಕೋವಿಡ್ ಗೈಡ್ಲೈನ್ಸ್ಗಳೇನಿದೆ, ಎಲ್ಲವೂ ಕೂಡ ಇಲ್ಲಿ ಗಾಳಿಗೆ ತೂರಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಿರುವಂಥದ್ದು. ಇನ್ನು ಸರ್ಕಾರಿ ಅಧಿಕಾರಿಗಳೇನಿದ್ರೆ ಏನು ಬಸ್ ಸ್ಟ್ಯಾಂಡ್ನ ಸಿಬ್ಬಂದಿಗಳಿದ್ರೆ ಅವರೇ ಕೂಡ ಯಾರು ಕೂಡ ಮಾಸ್ಕ್ ಅನ್ನೇ ಧರಿಸ್ತಾ ಇರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ಯಾಕೆಂದ್ರೆ ಸಾರ್ವಜನಿಕರಿಗೆ ಒಂದು ಮೆಸೇಜ್ ಅನ್ನ ನೀಡಬೇಕಂತ ಅಧಿಕಾರಿಗಳೇನಿದ್ರೆ, ಅವರಿಗೆ ಒಂದು ಸೂಚನೆ ನೀಡಬೇಕಂತ ಅಧಿಕಾರಿಗಳಿದ್ರೆ ಯಾರು ಸಹ ಇಲ್ಲಿ ಮಾಸ್ಕ್ಗಳನ್ನ ಧರಿಸಿಲ್ಲ. ಹೀಗಾಗಿ ಅವರು ಕೂಡ ಇಲ್ಲಿ ಸರ್ಕಾರ ಸೂಚಿಸುವಂತ ಗೈಡ್ಲೈನ್ಗಳನ್ನ ಅವರೇ ಒಂದು ಇಲ್ಲಿ ಗಾಳಿಗೆ ತೋರ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಾಣ್ತಿರುವಂಥದ್ದು. ಜೊತೆಗೆ ಸಾರ್ವಜನಿಕರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಆಗಮಿಸ್ತಾರೆ. ಕೆಲವೊಬ್ರು ಮಾತ್ರ ಇಲ್ಲಿ ಮಾಸ್ಕ್ ಗಳನ್ನ ಧರಿಸುವಂತ ಕೆಲಸವನ್ನ ಮಾಡ್ತಾರೆ ಅನ್ನೋದು ಬಿಟ್ರೆ ಯಾರು ಕೂಡ ಇಲ್ಲಿ ಮಾಸ್ಕ್ ಗಳನ್ನ ಧರಿಸಿರುವಂತದ್ದು ಕಂಡು ಬರೋದಿಲ್ಲ. ಎಲ್ಲರೂ ಕೂಡ ವಿತೌಟ್ ಮಾಸ್ಕ್ ಒಂದು ಮೈಸೂರಿನ ಈ ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡ್ ನ ಆವರಣಕ್ಕೆ ಬರುವಂತದ್ದು, ಎಲ್ಲರೂ ಕೂಡ ನೇರವಾಗಿ ಬಸ್ಗಳಲ್ಲೇ ಕೂಡ ಸಂಚಾರವನ್ನ ಮಾಡುವಂತದ್ದು ಕೂಡ ನೋಡಿದ್ದೇವೆ. ಜೊತೆಗೆ ಇನ್ನೊಂದು ಕಡೆ ಗಮನಿಸಬೇಕಾದ ಪ್ರಮುಖ ವಿಷಯ ಅಂತಂದ್ರೆ ಸಾರಿಗೆ ಬಸ್ಗಳಲ್ಲಿ ಸಂಪೂರ್ಣವಾಗಿ ಅಂತರವನ್ನ ಕಾಯ್ದುಕೊಂಡು ಅಲ್ಲಿ ಓಡಾಡ್ಲಿಕ್ಕೆ ಸಾರ್ವಜನಿಕ ಓಡಾಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಕೂಡ ಹೇಳಲಾಗ್ತದೆ. ಆದ್ರೆ ಯಾವುದೇ ಒಂದು ಸಾರಿಗೆ ಬಸ್ಗಳಲ್ಲೂ ಕೂಡ ಅಂತರವಂತಿರಲಿ, ಎಲ್ಲೂ ಕೂಡ ಲಿಮಿಟೆಡ್ ಸೀಟ್ಗಳಿದ್ರು ಕೂಡ ಅತಿ ಓವರ್ ಸೀಟ್ಗಳನ್ನ ಹಾಕೊಂಡು ಸಾರ್ವಜನಿಕರನ್ನ ಕರ್ಕೊಂಡು ಹೋಗುವಂತ ಕೆಲಸವನ್ನು ಮಾಡಲಾಗ್ತದೆ. ಸಬರ್ಬನ್ ಬಸ್ ಸ್ಟ್ಯಾಂಡ್ ಏನಿದೆ, ಬಸ್ ಸ್ಟ್ಯಾಂಡ್ ಯಾವುದೇ ರೀತಿಯಾದಂತಹ ಕೋವಿಡ್ ನಿಯಮಗಳನ್ನ ಇಲ್ಲಿ ಪಾಲಿಸ್ತಾ ಇರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ರಾಜ್ಯಕ್ಕೆ ಒಂದು ಒಮಿಕ್ರಾನ್ ಆ ಒಂದು ಎಂಟ್ರಿ ಕೂಡ ಆಗಿದೆ. ಹಾಗಾಗಿ ಇನ್ನಾದರೂ ಸಾರ್ವಜನಿಕ ಎಚ್ಚೆತ್ತುಕೊಳ್ತಾರ ಅಥವಾ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಮಿಕ್ರಾನ್ ಅಥವಾ ಒಂದು ಕೋವಿಡ್ ನ ವಿಚಾರದಲ್ಲಿ ಒಂದು ಸಾರ್ವಜನಿಕರಿಗೆ ಒಂದು ಬಿಸಿಯನ್ನು ಮೂಡಿಸುವಂತ ಜೊತೆಗೆ ಅವರನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗ್ತದೆ. ವರದಿಯೊಂದಿಗೆ ದಿವ್ಯಾ ಚಿವಿ, ನ್ಯೂಸ್ 18 ಕನ್ನಡ, ಮೈಸೂರು. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನ ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನ ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ನಮ್ಮ ವಾಟ್ಸಪ್ ನಂಬರ್ 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ, ಇದೇ ನಂಬರಿಂದ ನಿಮಗೆ ಉತ್ತರ ಸಿಗುತ್ತೆ. ಇದಿಷ್ಟೆಲ್ಲ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1 2 3 ಬಿಗ್ ಬ್ರೇಕಿಂಗ್. ಬಿಗ್ ಬ್ರೇಕಿಂಗ್. ತೊಲಗಿಲ್ಲ ಕೊರೋನಾ, ಜೀವ ಜೋಪಾನ. 1 ಡೋಸ್ ಸಾಕಾಗಲ್ಲ, ಬೇಕೇ ಬೇಕು 2ನೇ ಡೋಸ್. ತಪ್ಪದೆ ಹಾಕಿಸಿಕೊಳ್ಳಿ 2ನೇ ಡೋಸ್. ವ್ಯಾಕ್ಸಿನ್ ಆಪ್ತರಕ್ಷಕ 2 ನ್ಯೂಸ್ 18 ಕನ್ನಡ ಅಭಿಯಾನ. ಚೈತನ್ಯ ಭರಿತ ಜೀವನಕ್ಕಾಗಿ ಬಳಸಿ ಬಯೋ ಆಕ್ಟಿವ್ ನೋನಿ. ಕೊರೋನಾ ವ್ಯಾಕ್ಸಿನ್ ಅನ್ನ ಹಾಕ್ಲಿಕ್ಕೆ ಸರ್ಕಾರ ಈಗ ಸರ್ಕಸ್ ಅನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಹಲವು ಆಫರ್ ಅನ್ನ ನೀಡಲಾಗ್ತದೆ. ಕೊರೋನಾ 2ನೇ ಡೋಸ್ಗೆ ಜನ ಬೆಂಬಲ ಹೇಗಿದೆ? ಕೊರೋನಾ 2ನೇ ಡೋಸ್ ಹಂಚಿಕೆ ಅಭಿಯಾನ ಈಗ ಆಲ್ರೆಡಿ ಶುರುವಾಗಿರುವಂಥದ್ದು. ರಾಜ್ಯದಲ್ಲೂ ಕೂಡ ಅಷ್ಟೇ 2ನೇ ಡೋಸ್ ಅನ್ನ ಹಾಕಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದೆ. ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂಥದ್ದು. ನ್ಯೂಸ್ 18 ಕನ್ನಡನೂ ಕೂಡ ಅಭಿಯಾನವನ್ನ ಮಾಡ್ತಾ ಇದೆ. 2ನೇ ಡೋಸ್ ಅನ್ನ ಹಾಕಿಸ್ಕೊಳ್ಳಿಕ್ಕೆ ಕೆಲವರು ಇನ್ನೂ ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ನ್ಯೂಸ್ 18 ಕನ್ನಡದಲ್ಲಿ ವ್ಯಾಕ್ಸಿನ್ನ ಮೆಗಾ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಆಪ್ತರಕ್ಷಕ 2 ಹೆಸರಿನಲ್ಲಿ ನೀವು ವ್ಯಾಕ್ಸಿನ್ನ ಹಾಕಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಮತ್ತೆ ನಿಮ್ಮ ಜೀವವನ್ನ ಕಾಪಾಡ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇದುವರೆಗೂ ಸೆಕೆಂಡ್ ಡೋಸ್ 42.32% ಆಗಿರುವಂಥದ್ದು. ಹಾಗೆ ಬೆಳಗಾವಿ ಜಿಲ್ಲೆಯಲ್ಲಿ 39.45% ಇದುವರೆಗೂ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಕಂಪ್ಲೀಟ್ ಆಗಿದೆ. ಇನ್ನೂ ಕೂಡ 60% ಆಗಬೇಕಾಗಿದೆ ಅಲ್ಲಿ. ಅದೇ ರೀತಿಯಾಗಿ ಮೈಸೂರು ಜಿಲ್ಲೆಯಲ್ಲಿ
42.34% ಅಷ್ಟೇ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಕಂಪ್ಲೀಟ್ ಆಗಿರುವಂಥದ್ದು. ಪ್ರತಿಯೊಂದು ಜಿಲ್ಲೆಯದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಎಷ್ಟೆಷ್ಟು ಆಗಿದೆ ಅಂತ. ತುಮಕೂರು ಜಿಲ್ಲೆಯಲ್ಲೂ ಕೂಡ ಅಷ್ಟೇ 42.28% ಅಷ್ಟು ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಕಂಪ್ಲೀಟ್ ಆಗಿದೆ. ಅಲ್ಲೂ ಕೂಡ ಹತ್ತತ್ರ 58% ಬಾಕಿ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ 39.67% ಅಷ್ಟು ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಕಂಪ್ಲೀಟ್ ಆಗಿರುವಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ. ಈ ಜಿಲ್ಲೆಗಳಲ್ಲಿ ಇನ್ನೂ ಕೂಡ 50%ಕ್ಕಿಂತ ಹೆಚ್ಚಿನದಾಗಿ ಅಲ್ಲಿ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಕಂಪ್ಲೀಟ್ ಆಗಬೇಕಾಗಿದೆ. ಕೊಡಗು ಜಿಲ್ಲೆಯಲ್ಲಿ 45.12% ಅಷ್ಟು ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಕಂಪ್ಲೀಟ್ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ರಾಜ್ಯದ ಅತಿ ಚಿಕ್ಕ ಜಿಲ್ಲೆ. ಯಾದಗಿರಿಯಲ್ಲಿ 38.25% ಅಷ್ಟು ಅಷ್ಟೇ ಸೆಕೆಂಡ್ ಡೋಸ್ ಕಂಪ್ಲೀಟ್ ಆಗಿರುವಂಥದ್ದು. ಈ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಆಗಬೇಕಾಗಿದೆ, ಯಾಕೆಂದರೆ ಗಡಿ ಭಾಗದ ಜಿಲ್ಲೆಗಳು ಅಲ್ಲಿ ಇನ್ನೂ ಕೂಡ ಕಡಿಮೆನೇ ಇರುವಂಥದ್ದು. ಗದಗ ಜಿಲ್ಲೆಯಲ್ಲಿ 40.13% ಅಷ್ಟು ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಕಂಪ್ಲೀಟ್ ಆಗಿರುವಂಥದ್ದು. ಅಲ್ಲೂ ಕೂಡ 60% ಅಷ್ಟು ಸೆಕೆಂಡ್ ಡೋಸ್ ಕಂಪ್ಲೀಟ್ ಆಗಬೇಕಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 39.56% ಅಷ್ಟು ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಕಂಪ್ಲೀಟ್ ಆಗಿರುವಂಥದ್ದು. ಮತ್ತೊಂದು ಕಡೆ ಚಾಮರಾಜನಗರ ಜಿಲ್ಲೆಯಲ್ಲಿ ಗಡಿಭಾಗದ ಜಿಲ್ಲೆ, ತಮಿಳುನಾಡು ಮತ್ತು ಕೇರಳದ ಗಡಿಭಾಗದ ಜಿಲ್ಲೆ, ಅಲ್ಲಿ 44.01% ಅಷ್ಟು ಸೆಕೆಂಡ್ ಡೋಸ್ ಕಂಪ್ಲೀಟ್ ಆಗಿದೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. आपने टीका लगाया क्या? टीका लगा वो जरा टीका लगा, जब अपनी बारी आए टीका लगा, टीका लगा वो जरा टीका लगा, जब अपनी बारी आए टीका लगा, टीका लगा वो जरा टीका लगा, वो जरा टीका 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 लगाया क्या? लगवा ले चुमन तेरा सहले सहले, तू सबसे ये कह ले है जनहित में जारी मिलती का डरना, ओ निडर टीका लगा वो जरा टीका लगा, जब अपनी बारी आए टीका लगा, टीका लगा वो जरा टीका लगा, वो जरा टीका 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 लगाया क्या? टीका लगा वो जरा टीका लगा, जब अपनी बारी आए टीका लगा. ಆಸ್ಥ ಪ್ರಾಪರ್ಟೀಸ್ ನ್ಯೂಸ್ 18 ಕನ್ನಡ ಪ್ರಾಪರ್ಟಿ ಉತ್ಸವ 4